ಪ್ರಿಯ ವೀಕ್ಷಕರೇ, ವಿಜಯಪುರ ಸೆಂಟ್ರಲ್ಗೆ ತಮಗೆಲ್ಲ ಸ್ವಾಗತ. ಮಾತಿನಲ್ಲಿ ಮನೆ ಕಟ್ಟೋರು ಈ ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಸಿಗ್ತಾರೆ. ಮಾತಲ್ಲೇ ಮರಳು ಮಾಡಿ ಸ್ವಾರ್ಥ ಸಾಧನೆ ಮಾಡೋರು ಲೆಕ್ಕವಿಲ್ಲದಷ್ಟು ಜನ ಸಿಗ್ತಾರೆ. ಮಾತನ್ನೇ ಬಂಡವಾಳ ಮಾಡಿಕೊಂಡು ಅಧಿಕಾರದ ಗದ್ದಿಗೆ ಏರುವವರು ಅಸಂಖ್ಯವಾಗಿ ಸಿಕ್ಕಾರು. ಆದರೆ ಕಾಲಿಟ್ಟ ವೇದಿಕೆಗಳಲ್ಲೆಲ್ಲ ಜೀವನಾನುಭವದ ಅಮೃತವನ್ನು ಪ್ರೇಕ್ಷಕರಿಗೆ ಕೊಡಿಸಿ ಅಮೃತಮಯವಾದ ವಾಕುಗಳಿಂದ ಸಮಾಜವನ್ನು ಕಟ್ಟುವ, ತನ್ಮೂಲಕ ಬದುಕು ಬದಲಿಸುವ ಮಾಂತ್ರಿಕರು ಸಿಗುವುದು ತೀರಾ ವಿರಳ. ಅಂತಹ ಮೇರು ವ್ಯಕ್ತಿಗಳಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿಯವರು ಅಪರೂಪದ ರತ್ನ. 16 ವರ್ಷ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆಗೈದು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವೇದಿಕೆಗಳನ್ನು ಅಮೃತಮಯವಾಗಿಸಿದವರು ಈ ಕನ್ನಡ ಕುವರ. ರತ್ನಗರ್ಭ ವಸುಂಧರಾ ಎನ್ನುತ್ತೇವೆ. ಭೂತಾಯಿಯ ಒಡಲಲ್ಲಿ ಅಸಂಖ್ಯ ಅನುಪಮ ವೈವಿಧ್ಯಮಯ ರತ್ನಗಳು ದೊರಕುವಂತೆ ಗುರುರಾಜ ಕರ್ಜಗಿಯವರು ಮಾತಿಗೆ ತೊಡಗಿದರೆ ಅವರ ಜೀವನಾನುಭವದ ಒಡಲಿಂದ ಬರುವ ಮಾತುಗಳನ್ನು ಸವಿಯುವುದೇ ಒಂದು ಮಧುರಾನುಭವ. ವಿಜಯಪುರ ಸೆಂಟ್ರಲ್ ನಿಮಗಾಗಿ ಡಾಕ್ಟರ್ ಕರ್ಜಗಿಯವರ ಅನುಭವವನ್ನು ಹಲವಾರು ಎಪಿಸೋಡ್ಗಳಲ್ಲಿ ನೀಡಲಿದೆ. ಬನ್ನಿ ವೀಕ್ಷಕರೇ, ಸವಿಯೋಣವೇ. ನೀವು ನೋಡಿ, ದಯವಿಟ್ಟು ಒಂದು ಮಾತು ಹೇಳ್ತೀನಿ ನಾನು. ನಾವೆಲ್ಲ ಶಿಕ್ಷಣ ಪಡ್ಕೊಳಕತ್ತೀವಿ, ಒಂದು ಸರ್ಟಿಫಿಕೇಟ್ ಬರ್ತದೆ, PUC ಡಿಗ್ರಿನೋ ಯಾವುದೋ ಒಂದು ಡಿಗ್ರಿ ಬರ್ತದೆ, ನಿಮ್ಗೆ ಸರ್ಟಿಫಿಕೇಟ್ ಬರ್ತದೆ. ಆ ಸರ್ಟಿಫಿಕೇಟ್ ಶಿಕ್ಷಣ ಅಲ್ಲ ನನ್ನ ಪ್ರಕಾರ ಹೇಳೋದಾದ್ರೆ. ಸರ್ಟಿಫಿಕೇಟ್ ಹಾಗೇನೂ ಸಿಗ್ತಾವೆ, ಈಗ ಶಾಲೆಗೆ ಹೋಗಬೇಕಾಗಿಲ್ಲ. ನನಗೆ ಮುಖ್ಯ ಆಗಿರೋದು ಯಾವ ಮೌಲ್ಯ ಇಟ್ಕೊಂಡು ನೀವು ಡಿಗ್ರಿ ಪಡ್ಕೊಂಡಿರಿ, ಸರ್ಟಿಫಿಕೇಟ್ ಪಡ್ಕೊಂಡಿರಿ ಅನ್ನೋದು ಮುಖ್ಯ ಆಗ್ತದೆ. ಒಂದು ಘಟನೆ ಹೇಳ್ಬಿಡ್ಬೇಕು. ನಾನು ಭಾಳ ತಿರುಗ್ತೀನಿ. ಬಿದ್ರಿ ಸಾಹೇಬ್ ಹೇಳ್ದಂಗೆ ಕಾಲಚಕ್ರದ ನಿಂದಿರ್ಲಿಕ್ಕಾಗೋದಿಲ್ಲ. 2008ನೇ ಇಸ್ವಿಗಾದಂಥ ಘಟನೆ ಇನ್ನೂ ನಾನು ಮರೀಲಿಕ್ಕಾಗೋಲ್ದು. ಅಮೇರಿಕಾದಾಗ ಲಾಸ್ ಏಂಜಲೀಸ್ ಅಂತ ಒಂದು ಜಾಗ, ಒಂದು ಕಡೆ ಪಾಠ ಮಾಡಿ ಅಲ್ಲಿ ಲಾಸ್ ಏಂಜಲೀಸ್ಗೆ ಹೋದಾಗ ನನ್ನ ಜೋಡಿ ಇದ್ದವರು ಒಬ್ಬರು ಮನೆಗೆ ಹೋಗ್ಬರೋಣ ಬರ್ರಿ ಇಲ್ಲಿ ಅಂದರು. ಯಾಕಂತ ಕೇಳಿದ್ರೆ ತ್ರಾಸ್ದಾಗಿದ್ದಾರೆ, ದುಃಖದಾಗಿದ್ದಾರೆ ಅವರು, ಸ್ವಲ್ಪ ಸಾಂತ್ವನ ಹೇಳ್ಬರೋಣ ಅಂತ. ಏನಾಗ್ಯದ ಮನ್ಯಾಗ ಅಂತ ಕೇಳಿದೆ. ಮನ್ಯಾಗ ಇರೋರೇ 4 ಮಂದಿ, ಗಂಡ, ಹೆಂಡತಿ, ಮಗಳು, ಮಗ. ಗಂಡಗೆ ಸುಮಾರು 45-46 ವರ್ಷ ಇರಬೇಕು, ಹೆಂಡತಿಗೆ 38-39 ವರ್ಷ, ಮಗಳಿಗೆ 11 ವರ್ಷ, ಮಗ 7 ವರ್ಷ. ಇಷ್ಟೇ ಮನ್ಯಾಗ ಇರೋರು. ಅವ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಾನ ಗಂಡ. ಬೇಸಿಕಲಿ ತಮಿಳ್ನಾಡು ಹುಡುಗ. ಇಲ್ಲಿ ಕಲ್ತದ್ದೆಲ್ಲೇ IIT IIMನ ಕಲ್ತಾನ. BTech IIT ಒಳಗೆ ಮಾಡ್ಯಾನ, MBA IIMದಾಗ ಮಾಡ್ಯಾನ. ಮುಂದೆ ಕೆಲಾಗ್ ಸಿಗೋದ ಅಲ್ಲೊಂದು MBA ಮಾಡ್ಕೊಂಡ, ದೊಡ್ಡ ಪೊಸಿಷನ್ ಸೇರಿಕೊಂಡ. ಈ 2008ನೇ ಇಸ್ವಿ ಹೊತ್ತಿಗೆ ಅವ್ನ ಮನೆಗೆ ಹೋದಾಗ ಅವ್ನ ಸಂಬಳ ಎಷ್ಟು ಇದ್ದಿದ್ದಿತ್ತು ಅವಾಗ ಅಂತ ಕೇಳಿದೆ. ಸುಮಾರು ಭಾರತದ ಕರೆನ್ಸಿ ಪ್ರಕಾರ ಹೇಳುತ್ತಾತಂದ್ರೆ ಸುಮಾರು 4-5 ಕೋಟಿ ರೂಪಾಯಿ ವರ್ಷಕ್ಕೆ ಸಂಬಳ ಇತ್ತು. ಕಮ್ಮಿ ಏನಲ್ಲ. 2008ನೇ ಇಸ್ವಿಗೆ 4-5 ಕೋಟಿ ರೂಪಾಯಿ ವರ್ಷಕ್ಕೆ ಸಂಬಳ ಅವನು. ಮತ್ತು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ? ಮನೆಗೆ ಹೋಗಿ ನೋಡ್ತೀನಿ, ಮನೆಯಿಂದ ಅರಮನೆ ಇದ್ದಂಗೆ. ಹೆಂಡತಿ ಕೇಳಿದೆ, ಏನಾಗ್ತವಾಗ ಅಂತ ಕೇಳಿದೆ. ನನಗೂ ಗೊತ್ತಾಗೋಲ್ತ್ರಿ ಅಂದಕ್ಕೆ. ಇವನ ಗೆಳೆಯ ಇಬ್ಬರು ಕೂಡ ನೌಕರಿಗೆ ಸೇರಿದ್ರು ಒಂದೇ ಸಲ. ಇಬ್ಬರು ಒಂದೇ ಕಡೆ ಕಲ್ತಾರ, ನೌಕರಿಗೆ ಸೇರ್ಕೊಂಡಾರ, ಒಂದೇ ಹಂತದಾಗಿದ್ದರು. ಅಮೇರಿಕಾದಾಗ ಕೆಲಸ ಹೋಗ್ಲಿಕ್ಕತ್ತು ಬಡ ಪಿಂಕ್ ಸ್ಲಿಪ್ ಬಂತು, ನಾಳೆ ಬರಬೇಡ್ರಿ ಕೆಲಸಕ್ಕೆ, ನೀವು ಕೆಲಸ ಇಲ್ಲ ಅಂತ ತೆಗಿಲಿಕ್ಕತ್ತು. ಇವ್ರ ಗೆಳೆಯನ ಕೆಲಸ ಹೋಗ್ತದೆ. ಇವಾಗೇ ನನ್ನ ಇಷ್ಟವಾಗ ನೆಕ್ಸ್ಟ್ ನನಗೆ ಬರ್ತದೆ, ಕೊಡಲಿ ಏಟು ಅಸಹ್ಯ ಅಲ್ಲ. ಇದು ದೊಡ್ಡ ಪೊಸಿಷನ್ ನೌಕರಿ ಹೋದ್ರೆ ಏನಾಗ್ತದೆ ಅಂತ ತಿಳ್ಕೊಂಡು ನೇಣು ಹಾಕ್ಕೊಂಡು ಸತ್ತೋದು. ಇದು ಭಾಳ ಅಪರೂಪದ ಪ್ರಸಂಗ ಇಟ್ಕೋರಿ, ಅಪರೂಪ ಪ್ರಸಂಗ ಅಂತ ಇಟ್ಕೋರಿ. ಆದ್ರೆ ನನಗೊಂದು ದೊಡ್ಡ ಪಾಠ ಕಲಿಸಿಬಿಡ್ತಿದ್ದ. ನನ್ನ ಶಿಕ್ಷಣ ಫೇಲ್ ಆಯ್ತು ಅನಿಸ್ಬಿಡ್ತು. ನಾನು ಇಷ್ಟು ವರ್ಷ ಏನು ಕಲಿಸಿ ಶಿಕ್ಷಣ ವ್ಯರ್ಥ ಆಯ್ತು ಅನಿಸ್ತು. ಒಂದು ನೌಕರಿ ಹೋದ್ರೆ ಇನ್ನೊಂದು ನೌಕರಿ ಸಿಗ್ತದೆ ಅನ್ನೋ ಧೈರ್ಯ ಬರಲಿಲ್ಲ ಅವಾಗ. ನಮ್ಮ ಮನೆಗೆ ಕೆಲಸ ಮಾಡ್ಲಿಕ್ಕೆ ಹೆಣ್ಮಗಳು ಬರ್ತಾಳಬೇಕು, ಪಾತ್ರೆ ತೊಳೆದು ಕಸ ಗುಡಿಸಿ ಹೋಗ್ಲಿ ಬರ್ತಾಳೆ ಮನೆ ಕೆಲಸಕ್ಕೆ. ನಾಳೆ ಬರಬೇಡ ನೀನು ಅಂತ ಹೇಳಿಬಿಡ್ರಿ, ಆಕೆಗೇನು ಗಾಬರಿ ಆಗೋದಿಲ್ಲ. ಆಕೆ ಬಿಟ್ಟು ಹೋದ್ರೆ ನಿಮಗೆ ಗಾಬರಿ ಆಗ್ತದೆ, ಹೌದಲ್ಲ? ಆಕೆ ಉಳಿಸ್ಕೋಬೇಕು ನೀವು. ಇರೋ ಪಗಾರ ಜಾಸ್ತಿ ಕೊಡ್ತೀನಿ, ಇರು, ಎಲ್ಲಿ ಬಿಟ್ಟು ಹೋಗಬೇಡ ಅಂತ ಚಿಂತೆ ಮಾಡ್ಬೇಕು. ಆಕೆಗೇನು ಚಿಂತೆ ಇಲ್ಲ. ನಿಮ್ಮ ಮನೆಗೆ ಒಬ್ಬ ಕಾರ್ಪೆಂಟರ್ ಬರ್ತಾನೆ, ಮನ್ಯಾಗ ಬಾಗಿಲು ಮುರಿದದ, ಬರೋದಿಲ್ಲ ರೀ, ಆಗೋದಿಲ್ಲ. ಭಾನುವಾರ ನೋಡ್ತೀನಿ ರೀ, ಆದ್ರೆ ಬರ್ತೀನಿ ರೀ. ಇನ್ನು ಯಾವ್ದಾಗ ಬಾರೋ ಮಾರಾಯ ಅಂತ ಕಾಯ್ಬೇಕು, ಅವ್ನು ಮರ್ಜಿ ಕಾಯ್ಬೇಕು. ಇಲೆಕ್ಟ್ರಿಷಿಯನ್ ಮರ್ಜಿ ಕಾಯ್ಬೇಕು. ಗೌಂಡಿ ಇರ್ತಾನಲ್ಲ ಗಾಡಿ ಕಟ್ಟಾವ, ಅವ್ನು ಕಾಯ್ಕೋಬೇಕು. ನೀನು ಬಾರೋ ಮಾರಾಯ ಮಂತ್ ಮಾಡಿ ಹೋಗಿ ಸಂಜೆ ಮುಂದೆ ಬಂದು ನೋಡು. ಯಾಕಂದ್ರೆ ಅವ್ನಿಗೆ ಬೇರೆ ಕಡೆ ಕೆಲಸ ಅದ, ಅವ್ನಿಗೆ ನೌಕರಿ ಹೋಗೋ ಹೆದರಿಕಿಲ್ಲ. ಆದ್ರೆ ನಮ್ಮ ಪೋಸ್ಟ್ ಗ್ರ್ಯಾಜುಯೇಟ್ಸಿಗೆ ನೌಕರಿ ಹೋಗೋ ಹೆದರಿಕೆ ಅದ.
ನನಗಿದೇನು ಅನ್ನಿಸ್ತು ಅಂದ್ರೆ, ಶಿಕ್ಷಣ ನನಗೇನು ಕೊಡಬೇಕಾಗಿತ್ತು ಮೊದಲು, ಯಾಕೆ ಧೈರ್ಯ ಬರಲಿಲ್ಲ? ಒಬ್ಬ ಗೌಂಡಿಗೆ ಇರಲಾರ್ದು, ಒಬ್ಬ ಇಲೆಕ್ಟ್ರಿಷಿಯನ್ಗೆ ಇರಲಾರ್ದು, ಪ್ಲಂಬಿಂಗ್ ಇರಲಾರ್ದಂಥ ಆತ್ಮವಿಶ್ವಾಸದ ಕೊರತೆ ನನಗೆ ಯಾಕೆ ಬಂತು? ಇಷ್ಟು ಕಲ್ತಾವ ನಾನು. ಆಗ ಅನ್ನಿಸ್ತು, ನನ್ನ ಶಿಕ್ಷಣ ನನಗೆ ಕಾಗದ ಕೊಡ್ತೀವಿ, ಸರ್ಟಿಫಿಕೇಟ್ ಕೊಡ್ತೀವಿ, ಮಾರ್ಕ್ಸ್ ಕಾರ್ಡ್ ಕೊಡ್ತು, ಅದರ ಆತ್ಮವಿಶ್ವಾಸ ಕೊಡಲಿಲ್ಲ. ಎಲ್ಲಿ ಬರ್ತದೆ ಆತ್ಮವಿಶ್ವಾಸ? ಇದು ಯಾವ ಅಂಗಡಿಯಾಗ ಸಿಗ್ತದೆ? ಎಷ್ಟು ರೂಪಾಯಿ ಕಿಲೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಗಡಿಯಾಗ ಸಿಗೋದಲ್ಲ ಅದು. ಬೆಳೆಸ್ಕೊಳ್ಳೋದು ಹೆಂಗೆ ಬೆಳೆಸ್ಕೊಳ್ಬೇಕು ಆತ್ಮವಿಶ್ವಾಸ? ಅದನ್ನು ಭಾಳ ಮಜಾದ ಪರಿಸ್ಥಿತಿ ಸ್ನೇಹಿತರು, ಭಾಳ ಕೇಳ್ಬೇಕು. ನಿಮಗೆ ಭಾಳ ಮುಖ್ಯದ. ಹುಡುಗರೆಲ್ಲ ಇದ್ದೀರಿ, 25 ವರ್ಷ ಆದ್ಮೇಲೆ ಭಾರತ ನಡೆಸೋರು ನೀವು, ನಾವೆಲ್ಲ ಇರಂಗಿಲ್ಲ. ನಡೆಸ್ಬೇಕಾದ್ರೆ ನಾಯಕರು ಹೆಂಗೆ ಆಗಬೇಕು? ಅತಗೋತಾದ್ರೆ ನಾಯಕರು ಆಗೋದಿಲ್ಲ. ಆತ್ಮವಿಶ್ವಾಸ ಯಾವ ಮಟ್ಟಕ್ಕೆ ಇರ್ಬೇಕಂದ್ರೆ, ಬರಲಿ ಬಿಡ್ರಿ, ಎಂಥ ಚಾಲೆಂಜ್ ಬರಲಿ, ಮಾಡ್ತೀನಿ ಬಿಡ್ರಿ ಅನ್ಬೇಕು. ಅದು ಎಲ್ಲಿಂದ ಬರ್ತದೆ ನಿಮ್ಗೆ? ಈಗ ಏನಾಗ್ಯದ ಗೊತ್ತದ? ನೀವೆಲ್ಲ ಭಾಳ ಚಲೋ ಹುಡುಗರು, ದರ್ಬಾರ್ ಹೈಸ್ಕೂಲ್ ಹುಡುಗರು ಅಂತ ಹೇಳಿದ್ರಿ ಡಾಕ್ಟ್ರು, ಭಾಳ ಚಲೋ ಹುಡುಗರು ಇದ್ದೀರಲ್ಲ ನೀವು. ಆದ್ರೆ ಹೇಳಬೇಕು, ನಾವು ಮನಸ್ಸನ್ನು ಗಟ್ಟಿ ಮಾಡೋದ್ರಾಗ ಸೋತೀವಿ ಸ್ವಲ್ಪ ಭಾಳ ಮಂದಿ. ಎಷ್ಟೋ ಮಂದಿ ಹುಡುಗರನ್ನ ಕೇಳ್ತೇನೆ, ನಾ ಕಾಲೇಜ್ನಾಗ ಕೇಳ್ತೇನೆ, ಹುಡುಗರನ್ನ ಫೈನಲ್ ಇಯರ್ ಡಿಗ್ರಿ ಇರ್ತಾರೆ, ಮುಂದೆ ಏನು ಮಾಡ್ಬೇಕಂತೀಯಪ್ಪ? ನೋಡ್ಬೇಕ್ರಿ ಸರಿನಾ? ಇನ್ನೂ ಏನು ನೋಡೋದು? ಫೈನಲ್ BSc ಬಂದು ಇದು ಮುಂಜಾನೆ ನಾನು ನಮ್ಮ ಸ್ನೇಹಿತಗೆ ಹೆಂಗೆ ಹುಡುಗ ಹೇಳ್ತಿದ್ದೆ, ನಾ ಪ್ರಣವ್ ಹೇಳ್ತಿದ್ದೆ, ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಎಲ್ಲಿ ಹೊಂಟ್ರಿ ಊರಿಗೆ ಗೊತ್ತಿಲ್ಲರಿ, ನೋಡ್ಬೇಕ್ರಿ ಬಸ್ ಸ್ಟ್ಯಾಂಡಿಗೆ ಹೋದ್ಮೇಲೆ ಅಂತೀರಿ. ಬಸ್ ಸ್ಟ್ಯಾಂಡಿಗೆ ಹೋದ್ಮೇಲೆ ಏನು ಕೇಳೋದು ನೀವು? ಬಸ್ ಸ್ಟ್ಯಾಂಡ್ಗೆ ಹೋಗೋ ಮೊದಲೇ ನೀವು ಎಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ರೆಡಿ ಮಾಡಬೇಕು. ಈಗ ಒಂದು ಮಜಾ ಕಥೆ ಇರುತ್ತೆ ನಿಮ್ಗೆ ಹೇಳ್ಬೇಕಿದ್ದನ್ನು. ನೀವು ಊರಿಗೆ ಹೋಗ್ಬೇಕಾದ್ರೆ ಸೂಟ್ ಕೇಸ್ ಪ್ಯಾಕ್ ಮಾಡ್ತೀರಿ. ಸೂಟ್ ಕೇಸ್ನಾಗ ಏನು ಹಾಕ್ತೀರಿ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಆಗ್ಯದ? ಅದು ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದ್ರ ಮೇಲೆ ಅದು, ಹೌದಲ್ಲ? ನೀವು ಕಾಶ್ಮೀರಕ್ಕೆ ಹೊಂಟೀರಿ, ಭಾಳ ಥಂಡಿ ಜಾಗಕ್ಕೆ ಹೊಂಟೀರಿ ಅಂದ್ರೆ ಸ್ವೆಟರ್ ಹಾಕ್ತೀರಿ, ಗ್ಲೌಸ್ ಹಾಕ್ಕೋತೀರಿ, ಥರ್ಮಲ್ ಹಾಕ್ಕೋತೀರಿ, ಕ್ಯಾಪ್ ತೊಗೋತೀರಿ, ಮಫ್ಲರ್ ತೊಗೋತೀರಿ, ಥಂಡಿದಲ್ಲ ಅಲ್ಲೇ. ಥಂಡಿ ಜಾಗಕ್ಕೆ ಹೋಗೋದಾತಂದ್ರೆ ಬೆಚ್ಚಗೆ ನರ್ಬಿ ಹಾಕ್ಕೋತೀರಿ. ಅದೇ ನೀವು ರಾಜಸ್ಥಾನದಾಗ ಜೂನಕ್ಕೆ ಹೋಗೋದಿತ್ತಂದ್ರೆ 49 ಡಿಗ್ರಿ ಇರ್ತದೆ, ಕುದೀತಿರ್ತದೆ ಅಲ್ಲಿ, ಸ್ವೆಟರ್ ಹಾಕ್ಕೊಂಡು ಹೋಗ್ತೀರಿ. ತೆಗಿರಿ, ಸುಮ್ಮ ಲೈಟ್ ಟೀ-ಶರ್ಟ್ ಹಾಕೋರಿ, ಯಾವರೇ ಚಪ್ಪಲಿ ಹಾಕೋರಿ, ಶೂಸು ಬೇಡ, ಬೆವಂತ ಬಿಡ್ತದೆ ಕಾಲೆಲ್ಲ ಅಂತೀರಿ. ಅಂದ್ರೆ ಸೂಟ್ ಕೇಸ್ನಾಗ ಯಾವ್ದು ಹೋಗ್ತದ ಅನ್ನೋದು ನೀವು ಎಲ್ಲಿ ಹೋಗ್ತೀರಿ ಅನ್ನೋದ್ರ ಮೇಲೆ ಅವಲಂಬನೆ ಆಗ್ಯದ, ಹೌದಲ್ಲ? ನಾನು ಅದೇ ವಿಚಾರ ಮಾಡ್ತಿದ್ದೆ, ನಮ್ಮ ಹುಡುಗರು ಮುಂದೆ ಏನಾಗ್ತಾರೆ ಗೊತ್ತಿಲ್ಲ ನನಗೆ. ಯಾರು ಹಣೆ ಮೇಲೆ ಬೋರ್ಡ್ ಬರ್ಕೊಂಬರೋದಿಲ್ಲ. ಒಂದ್ಸಲ ಬೆಂಗಳೂರ ನ್ಯಾಷನಲ್ ಕಾಲೇಜ್ ಅಂತದ, ಅಲ್ಲಿ ಹೋಗಿದ್ದೆ. ಆ ಪ್ರಿನ್ಸಿಪಾಲ್ ಹೇಳ್ತಿದ್ರು, ಸರ್ ನೀವು ಹೆಸರು ಹೇಳಕ್ಕೆ ಹೋಗ್ಬೇಡ್ರಿ, ಮತ್ತೆ ಈಗ ಚೀಫ್ ಮಿನಿಸ್ಟರ್ ಅದಾರಲ್ರಿ, ನಮ್ಮ ಸ್ಟೂಡೆಂಟ್ ಆಗಿದ್ದರ್ರಿ ಅವರು. ಹೌದೇನು? ಅವಾಗ ಗೊತ್ತಾಗ್ಲಿಲ್ಲ ನಿಮ್ಗೆ ಚೀಫ್ ಮಿನಿಸ್ಟರ್ ಆಗ್ತಾನವ ಅಂತ. ಅದೇಂಗೆ ಗೊತ್ತಾಗ್ತಿದ್ರಿ ಸರ್, ಕ್ಲಾಸಿಗೆ ಬರ್ತಿದ್ದಿಲ್ಲವ ಅಂದರು. ಅದಕ್ಕೆ ಚೀಫ್ ಮಿನಿಸ್ಟರ್ ಆದ ಅಂತ ಹೇಳಿದ್ದೆ. ಕ್ಲಾಸಿಗೆ ಬಂದ್ರೆ ಅವ್ಯಾಕೆ ಚೀಫ್ ಮಿನಿಸ್ಟರ್ ಆಗ್ತಾನೆ, ನೌಕರಿ ಹಿಡ್ಕೊತಿದ್ದ. ಅಂದ್ರೆ ಯಾಕೆ ಹೇಳ್ತೀರಂದ್ರೆ, ಅವ್ನು ಚೀಫ್ ಮಿನಿಸ್ಟರ್ ಆಗ್ತಾನಂತ ಯಾರಿಗೂ ಗೊತ್ತಿದ್ದಿಲ್ಲ, ಆಗ್ಬಿಟ್ಟ. ನೀವು ಯಾರೂ ಹಣೆ ಮೇಲೆ ಬೋರ್ಡ್ ಬರ್ಕೊಂಡಿಲ್ಲ. ನಾಳೆ ನೀವು ಏನೇನು ಆಗ್ತೀರಿ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಿಮ್ಮೊಳಗೊಬ್ಬ ಭಾರತದ ರಾಷ್ಟ್ರಪತಿ ಆಗ್ಬೋದು. ಯಾಕೆ ಆಗಬಾರ್ದು? ರಾಮೇಶ್ವರಂ ಕಲ್ತಂಥ ಹುಡುಗ ರಾಷ್ಟ್ರಪತಿ ಆಗೋದಾದ್ರೆ, ಕೇರಳದಾಗ ಅತ್ಯಂತ ದಲಿತ ಸಮುದಾಯದಾಗ ಹುಟ್ಟಿದಂಥ ಹುಡುಗ, ಬಡತನದಾಗ ಬೆಂದು ಹೋದಂಥ ಹುಡುಗ ಭಾರತದ ರಾಷ್ಟ್ರಪತಿ KR ನಾರಾಯಣನ್ ಆಗೋದಾದ್ರೆ, ಎಲ್ಲೋ ಪಂಜಾಬದ ಹಳ್ಳಿಯೊಳಗೆ ರೈತರ ಮನೆಯಾಗ ಹುಟ್ಟಿದಂಥ ಮನಮೋಹನ್ ಸಿಂಗ್ ಭಾರತದ ಪ್ರಧಾನಮಂತ್ರಿ ಆಗೋದಾದ್ರೆ, ಪ್ಲ್ಯಾಟ್ಫಾರ್ಮ್ ಮೇಲೆ ಚಹಾ ಮಾರ್ತಿದ್ದಂಥ ಹುಡುಗ ಭಾರತದ ಪ್ರಧಾನಮಂತ್ರಿ ಆಗೋದಾದ್ರೆ, ನೀವ್ಯಾಕೆ ಆಗಬಾರ್ದು? ಆಗ್ತೀರಿ. ಆದರೆ ಆಗಬೇಕು ಅಂತ ಹೋದ್ರೆ ಆಗ್ತೀವಿ. ನೋಡೋಣಂತ್ರಿ, ಆದಾಗ ನೋಡೋಣ. ನೀವು ನೋಡ್ಕೋತೇ ಕೊಡೋದು, ನೀವು ಏನೂ ಆಗೋದಿಲ್ಲ. ಅದು ನಾ ಯಾಕೆ ಹೇಳ್ತೀನಂದ್ರೆ, ಈ ಆತ್ಮವಿಶ್ವಾಸ ಈಗಿಂದ ಬರ್ಬೇಕು. ನಾನು ಏನು ಮಾಡ್ತೀನಿ, ಈ ಸೂಟ್ ಕೇಸ್ ಭಾಳ ತಲೆ ಕೆಡ್ತಿತ್ತು ನನಗೆ. ನಮ್ಮ ಹುಡುಗರ ಮುಂದೆ ಏನಾಗ್ತಾರೆ ಗೊತ್ತಿಲ್ಲ, ಮತ್ತು ಅವ್ರನ್ನ ತಯಾರು ಮಾಡೋದು ಹೆಂಗೆ? ಈಗ ನಾವು ಯಾವ ಊರಿಗೆ ಹೋಗ್ತೇನೋ ಸೂಟ್ ಕೇಸ್ ಪ್ಯಾಕ್ ಮಾಡ್ತೀವಲ್ಲ, ಎಲ್ಲಿ ಹೋಗ್ತೀರಿ ಗೊತ್ತಿಲ್ಲಪ್ಪ. ನಿಮ್ಮ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು? ನಾನು ಭಾಳ ತಲೆ ಕೆಡ್ತೀವಿ ಸೂಟ್ ಕೇಸ್ ನನಗೆ. ಇದಕ್ಕೊಂದು ಸೊಲ್ಯೂಷನ್ ಸಿಕ್ತೆ ನನಗೆ. ಈಗ ಒಂದು 5 ವರ್ಷದ ಕೆಳಗೆ ನಾನು ಲಂಡನ್ಗೆ ಹೋಗಿದ್ದೆ, ಅಲ್ಲಿಂದ ಪ್ಯಾರಿಸಿಗೆ ಹೋಗ್ಬೇಕಾಗಿತ್ತು. ಲಂಡನ್ನಿಂದ ಪ್ಯಾರಿಸ್ ಒಂದು ಟ್ರೈನ್ ಅದ, ಭಾಳ ಚಂದ ಅದ. ನೀವು ದೊಡ್ಡವರಾದ್ಮೇಲೆ ಸಾಧ್ಯ ನೋಡ್ಬೇಕದ. ಸಮುದ್ರ ತೆಳಗೆ ಹೋಗ್ತದೆ ಟ್ರೈನ್ ಅದು ಇಂಜಿನಿಯರಿಂಗ್ ಮಾರ್ವೆಲ್ ಅದು. 2 ಕಡೆಯಿಂದ ಪ್ಯಾರಿಸ್ ಕಡೆಯಿಂದ ಕೊರ್ಕೋದು ಬಂದು ಸಮುದ್ರ ತೆಳಗೆ ಜೋಡಿಸ್ಯಾರ ಅದನ್ನು. ಬ್ಯೂಟಿಫುಲ್ ಟ್ರೈನ್. ನಾನು ನನ್ನ ಹೆಂಡತಿ ಅದ್ರ ಕೂತ್ ಹೊಂಟಿದ್ವಿ. ಟ್ರೈನ್ ಹೊಂಟೊಂದು 10 ಮಿನಿಟ್ ಆಗ್ಯದ. ನಮ್ಮ ಕಂಪಾರ್ಟ್ಮೆಂಟ್ 8-10 ಹುಡುಗರು ಹುಡುಗಿಯರು ಬಂದರು. ಎಲ್ಲ 25-30-35 ವರ್ಷದವ್ರು. ಎಲ್ಲರೂ ಈ ಬರ್ಮುಡಾ ಪ್ಯಾಂಟ್ ಹಾಕ್ಕೊಂಡಾರ, ಟೀ-ಶರ್ಟು, ಹೆಗಲ್ಗೆ ಒಂದು ದೊಡ್ಡ ಪ್ಯಾಕ್ ಹಾಕ್ಕೊಂಡು ಹೊಂಟಾರ. ಎಲ್ಲರೂ ಗಲ್ಲ ಮಾಡ್ಕೊತ ಬಂದು ಕೂತರು. ನನ್ನ ಮಗ್ಳು ಒಬ್ಬ ಹುಡುಗಿ ಕೂತ್ಲು. ನಾನು ಭಾಳ ದೋಸ್ತಿ ಮಾಡ್ಕೋತೀನಿ ಲಘುನ ಮಂದಿದ್ದು. ಕೇಳಿದೆ, ಎಲ್ಲಿಗೆ ಹೊಂಟಿವ ನೀನು ಅಂತ ಕೇಳಿದೆ. ತಪ್ಪ ಕೇಳಿದ್ ನಾನು. ಊರಿಗೆ ಹೊಂಟಾಗ ಮಗ್ಳು ಕೂತವ್ರು ಎಲ್ಲಿ ಹೋಗ್ತೀರ ಅಂತ ಕೇಳಂಗಿಲ್ಲ.
ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದೆ. ವೆರ್ ಆರ್ ಯು ಗೋಯಿಂಗ್ ಅಂದೆ. ಮೀ ಅಂದ್ಲಕ್ಕೆ. ಎಸ್ ಅಂದೆ. ತಕ್ಷಣ ಜಾನ್ ವೆರ್ ಆರ್ ವಿ ಗೋಯಿಂಗ್ ಅಂತ ಅವ್ನು ಕೇಳಿದ್ಲು. ಈಕೆ ಗೊತ್ತೇ ಇಲ್ಲ ಎಲ್ಲಿ ಹೋಗ್ತೀನಂತ. ಅವ್ನು ಜಾನ್ ಹೇಳ್ದ ಪ್ಯಾರಿಸ್ ಪ್ಯಾರಿಸ್ ಅಂದ. ಹಾಂ ಇವರು ಟು ಪ್ಯಾರಿಸ್ ಅಂದು. ನೀನು ಗೊತ್ತಿದ್ದಿಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ಲಕ್ಕೆ. ಮತ್ತು ಹೆಂಗೆ ಹತ್ತಿದೆ ಅಂತ ಕೇಳಿದೆ. ಒಂದು 10 ಮಂದಿ ಗ್ಯಾಂಗ್ ಅದ ನಮ್ಮದು, ನಾವೆಲ್ಲ ಬರೆಯೋರು ಜರ್ನಲಿಸ್ಟ್ ನಾವು. ನಾವೇನು ಮಾಡ್ತೀವಿ, ರಜಾ ತೊಗೋತೀವಿ 8 ದಿವಸ 10 ದಿವಸ ಹೋಗ್ತೀವಿ. ಯಾವ ಮೊದಲನೇ ಟ್ರೈನ್ ಸಿಗ್ತದೆ ಹತ್ತಿ ಬಿಡ್ತೀವಿ, ಕಡಿ ಸ್ಟೇಷನ್ಗೆ ಹೋಗ್ತೀವಿ. ಆ ಏರಿಯಾ ಎಲ್ಲ ನೋಡಿ ಆರ್ಟಿಕಲ್ ಬರೆದು ಕಳ್ಸೋರು ನಾವು. ಅಷ್ಟೇ ನಮ್ಗೆ ಯಾವ ಊರಾದ್ರೆ ಏನದ ವಾತಾವರಣ ಬಗ್ಗೆ ಬರೀಬೇಕು ನಾವು ಒಂದು. ನನಗೆ ಸೂಟ್ ಕೇಸ್ ಕಾಡ್ತಿತ್ತಲ್ಲ ತಲೆಯಾಗ. ಆಕೇನು ಕೇಳಿದೆ, ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ, ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡಿದ್ದೇನು ಅಂತ ಕೇಳಿದೆ. ಅದ್ರಾಗ ಏನಾದ್ರೆ ಏನ್ಲಕ್ಕೆ, ನಾನು ಬ್ಯಾಗ್ ಅದು ಹಾಕೊಂಡಿಲ್ಲ, ಹೆವರ್ ಸ್ಯಾಕ್ ಹಾಕೊಂಡಿಲ್ಲ, ಬ್ಯಾಕ್ ಪ್ಯಾಕ್ ಹಾಕೊಂಡಿಲ್ಲ. ಅದ್ರಾಗ ಒಂದೆರಡು ಲೈಟ್ ಡ್ರೆಸ್ ಇರ್ತಾವೆ, ಒಂದೆರಡು ಹೆವಿ ಡ್ರೆಸ್ಸು ಇರ್ತಾವೆ. ಟೀ ಶರ್ಟು ಇರ್ತದೆ, ಸ್ವೆಟ್ರು ಇರ್ತದೆ, ಎರಡೂ ಇರ್ತದೆ. ಥಂಡಿ ಆದ್ರೆ ಅದನ್ನು ಹಾಕ್ಕೋತೀನಿ, ಸೆಕೆ ಇದ್ರೆ ಇದನ್ನು ಹಾಕ್ಕೋತೀನಿ ಅಂತಂದ್ರೆ ಏನದ ಅಂದ್ಲು. ನನ್ನ ತಲೆ ಚಕ್ಕಂದು ಬೆಳಕು ಹೊಡಿತು. ನಮ್ಮ ಹುಡುಗರು ಹಾಗೆ ಮಾಡ್ಬೇಕಲ್ಲ ನಾವು. ಚಳಿ ಆದರೂ ಆಗಿರಬೇಕು, ಥಂಡಿ ಆದರೂ ಆಗಿರಬೇಕು, ಬಿಸಿಲಾದರೂ ಆಗಿರಬೇಕು, ಅಂಥ ಬಟ್ಟೆ ಪ್ಯಾಕ್ ಮಾಡ್ಬೇಕು ನಾವು.